स्वागत है आपका यस न्यूज़ कर्नाटक एक्सप्रेस में। मैं आपके साथ सुफियान हूं। आइए आज की खबर पर नजर डालते हैं। ನಿಮ್ಮ ಹೊತ್ತ ಹಿಡಿದು ಸ್ವಚ್ಛ ಮಾಡಲಿಲ್ಲ ನಮ್ಮ ಹೆಸರು ಬಸನಗೌಡ ಕಣಿಗೆ ನಾವು ಮಾತ್ರ ಇದೇ ಕಾನೂನು ದೇಶನಾಗ ಚಂದಾಗಿ ಹಿಂದೂಗಳ ಜೊತೆಗೆ ಚೆನ್ನಾಗಿರ್ತದೆ ಇರ್ಲಿ ಇಲ್ಲ ಅಂದ್ರ ನೀವು ನಾಗರ ಹೋಗ್ಬೇಕು ಜನ್ನತ್ को जाएंगे नहीं तो पाकिस्तान को जाएंगे। हिंदुस्तान में तुमको जगह नहीं है, इंशाअल्लाह तुमको जगह नहीं है। यार सಲ ಕಂಟಿನ್ಯೂ ಆಚ್ ಬಂದೆ ಈ ಸಲ ಕಡು ಬೇಕಂತ ಎಲ್ಲೆಲ್ಲಿದ್ರು ರೊಕ್ಕ ಬಂತು ಎಲ್ಲ ಡಾಬಾಗಳು ಫುಲ್ ದಾರು ಅಂಗಡಿ ಫುಲ್ ಯಾರ್ಯಾರು ಬೋರ್ ತೋಟ ಮಾಡ್ಕೊಂಡಿದ್ರು ಬೋರ್ ಹೊಡ್ಕೊಂಡ್ರು ಪಂಪ್ಸೆಟ್ ಕೂಡ್ಸಿದ್ರು ಹೊಸ ಕಾರ್ ತಗೊಂಡ್ರು ಆದ್ರೆ ಮನೆ ಮಾತ್ರ ನನಗೆ ಓಟ್ ಹಾಕ್ತಾರೆ ಗ್ಯಾರಂಟಿ ಇರುತ್ತಲ್ಲ ಯಾಕಂದ್ರ ಇಲೆಕ್ಷನ್ ಪ್ರಚಾರಕ್ಕೆ ಅಡ್ಯಾಡಿ ಬಿಜಾಪುರನಾಗ ಅವ ಆಸೆ ಬಂದವ್ರ ಮಾತಾಡಕತ್ತಿದ್ರಿ ನಾನು ಇಲೆಕ್ಷನ್ ಕಂಡೀಷನ್ ಆಗ್ತದೆ ಹೈಕೋರ್ಟ್ನಾಗ ₹1 ಲಕ್ಷ ದಂಡ ಹಾಕಿ ಡಿಸ್ಮಿಸ್ ಮಾಡಿಬಿಟ್ಟು ನಾನು ಅವ್ರು ಡೂಪ್ಲಿಕೇಟ್ ಹೋಗಿ ಮಾಡಿಸಿದ ನೀವೇನು ಮಾಡಿಸಿ ಗೊತ್ತಾನ 25,000 ಹೋಗಿ ಡೂಪ್ಲಿಕೇಟ್ ಮಾಡಿದ್ದೀನಿ ನೀವು ಹುಷಾರಲ್ಲಿ 18 ಆಗೋದಕ್ಕಿಂತ ಮೊದಲೇ ನೀವು ವೋಟರ್ ಸಾಗರ ಬಿಜಾಪುರ ಯಾವಾಗಲೂ ಛತ್ರಪತಿ ಶಿವಾಜಿ ಮಹಾರಾಜರ ಭಗವಾ ಆಗ್ಬೇಕು ನೀವು ಯಾರು ಹೇಳಿದ್ರೆ 10,000 ರೋಡ್ ಇಟ್ಟಿರ್ತೀನಿ ಅಂದಾರ ನಾವೇ 10,000 ರೋಡ್ ಇಟ್ಟಾಕ ನಾವೇನು ಬಿಡೋದಿಲ್ಲ ಔರಂಗಜೇಬ್ ಹೆಸರಲ್ಲಿ ಇಟ್ಟಿದ್ರು ಆಲಂಗೀರ್ ರೋಡ್ ಅಂತ ಹೇಳೋದು ಯಾವುದೋ ಬಸ್ ಸ್ಟ್ಯಾಂಡ್ ಮಗ್ಗಲ್ಸಿಲ್ಲ ಅದನ್ನು ತೆಗೆದು ನಾನು ಭಾರತ ರತ್ನ ಡಾಕ್ಟರ್ APJ ಕಲಾಂ ಮಾರ್ಗ ಮಾಡಿದೆ ಯಾರು ಈ ದೇಶದ ಅನ್ನಾದಿಂದ ನಮ್ಗೆ ಜೊತೆಗಿರ್ತಾರ ಅವ್ರು ನಾವು ದೋಸ್ತಿ ಮಾಡ್ತೀವಿ ಯಾರು ಗದ್ದಾರಿ ಮಾಡ್ತಾರ ಇನ್ನು ಮ್ಯಾಲ ನಾವು ಸಬಕಾ ಸಾಥ್ ಸಬಕಾ ವಿಕಾಸ್ सबका प्रयास ಇಲ್ಲ हिंदुओं के साथ हिंदुओं के विकास देशद्रोहियों को लाभ ಇದೆಲ್ಲ ಸರ್ಕಾರ ಅದನ್ನು ಹಾಕೋದಿಲ್ಲ ಕಿಸಿದ್ರು ಸುಮ್ಮನೆ ನಮ್ಗೆ ಹೇಳ್ತಾರೆ ಏನು ಒಂದು ಓಟ್ ಬಿಡುವುದಿಲ್ಲ ನಾನು MP ಎಲೆಕ್ಷನ್ದಾಗ ಉತ್ತರ ಪ್ರದೇಶನಾಗ ಒಂದು ಹಳ್ಳಿ 2,322 ಓಟ್ 100% ಹೋದ ನಮ್ಮ ನರೇಂದ್ರ ಮೋದಿ 500 ಮನೆ ಕೊಟ್ಟಾರ ಅಲ್ಲಿಂದ ಒಂದೇನು 700 ಗ್ಯಾಸ್ ಕೊಟ್ಟಾರ ಎಲ್ಲ ತಗೊಂಡಾರ 2,322 ಓಟ್ನಾಗ ಬಿಜೆಪಿ ಒಂದು ಓಟ್ ಬಿಟ್ಟಿಲ್ಲ ಎಲ್ಲ ಬಲಾನ್ಸಿಂಗ್ ಬಿಡ್ತಾವು ಇದನ್ನ ತಿಳ್ಕೊಂಡ್ಬೇಡಿ ನಿಲ್ತು ಈಗ ಅವ್ರು ಭಾಳ ಚಲೋ ಅದಾರಿ ನಮ್ಮ ಅಣ್ತಂಬರಂಗಲ್ಲ ಹಿಂದೆಂದು ಅಣ್ತಂಬರ ಆಗೋದಿಲ್ಲ ನೀವು ಅಣ್ತಂಬರ ಆಗಿ ಎಲ್ಲರೂ ಅವ್ರೆಂದು ನೀವು ಅಣ್ತಂಬರ ಆಗೋದಿಲ್ಲ 50% ಆಗುತ್ತಾನ ಹಮ್ ತುಮ್ ಭಯ 50% ದಾಟದ ನಿಮ್ಮನ್ನ ಮೊದಲು ನಿಮ್ಮನ್ನೇ ಹೊಡ್ಯಾರ ಅದಕ್ಕೆ ಬಂಧುಗಳೇ ಗಣೇಶನ ಸಂದೇಶ ಏನಂತಂದ್ರ ಇನ್ನು ಮುಂದಿನ ದಿವಸ ನಾಳೆ ಹಿಂದೂಗಳು ದೇವ್ರ ಪೂಜಾ ಸಾಮಾನು ತಗೋದು ಎಲ್ಲಿ ತಗೋಬೇಕು ಹಿಂದೂಗಳ ಅಂಗಡಿಯಾಗ ತಗೋಬೇಕು ಹಾರ ಎಲ್ಲಿ ತಗೋಬೇಕು ಯೂಸ್ ಸಿಗಲಕ್ಕ ನಮ್ಮ ಬಡ ಹೆಣ್ಮಕ್ಳು ಕೂತಿರ್ತಾರ ಈಗ ಕಾಯಿಪಲ್ಲೆ ಬಜಾರ್ ಮಾಡಿರಲ್ಲ ಬಿಜಾಪುರನಾಗ ಒಂದು 30 ಕಡೆ ಕಾಯಿಪಲ್ಲೆ ಮಾರ್ಕೆಟ್ ಮಾಡಿರ್ಬೇಕು ಬಿಜಾಪುರನಾಗ ಈಗ ಹೆಂಗ ಬರೋಬ್ಬರಿ ಮೆತ್ತಗಂದ್ರೆ ಯಾಕದ ಗೊತ್ತಾನ ಯಾಕ ನಾವೆಲ್ಲ ಕಟ್ಟಿದೀವಿ ಅಂತ ಹೇಳಿ ಬಿಜಾಪುರನಾಗ ಒಂದಿತ್ತು ಅಡ್ಯಾಡ್ತಿರ್ತಾವ ಆ ಕಡೆ ರಾತ್ರಿ ಅಡ್ಯಾಡೆಲ್ಲ ಹೋಗ್ತೀನಿ ಬಿಟ್ಟು ಬಿಡ್ರಿ ಅವ್ರು ರಾತ್ರಿ ಎಲ್ಲ ಹೇಳ್ತಾರೆ ನಿಮ್ಗೆ ನಮ್ಗೆಲ್ಲ ವಾಟ್ಸಪ್ನಾಗ ಬರ್ತಾವ ಫೋಟೋ ಗೌಡ್ರ ಇವತ್ತಿನ ಅದ ನೋಡ್ರಿ ಇವ್ ನೋಡಕ್ ಗೊತ್ತಾ ನೋಡ್ರಿ ಏನ್ ಎಲ್ಲಾನು ಗೊತ್ತದ ಅದಕ್ಕ ಯಾರು ಸ್ವಚ್ಛ ಘಟ ಮಾಡಿ ಕುಂಕುಮ ಇವತ್ತು ಎತ್ಕೊಂಡು ಹಾರ ಮಾಡ್ತಿರ್ತಾರ ಅಂತಲ್ಲೇ ಹಾರ ತಗೋರಿ ಯಾವ ಮಾರಿಯಲ್ಲಿ ಕೂತು ರಾತ್ರಿ 10 ನಂಬರ್ ತಿಂದು ಹಾರ ಕಟ್ಟಿರ್ತಾರ ಅಲ್ಲಿ ಹಾರ ತಗೋರಿ ಚೆನ್ನಾಗಿ ತಿಂದಿರ್ತಾರ ಮುಂಜಾನೆ ಹಾರ ಕಟ್ತಿರ್ತಾರ ನಿಮಗೆ ಭಯ್ಯ ಹಾರದ ನಿಮಗೆ ಮಾನ ಮರ್ಯಾದೆ ಇದ್ದಲ್ಲ ಇನ್ಮ್ಯಾಗ ಹೋಗ್ಬಾರ್ದು
ವಿಭೂತಿ ಹಚ್ಕೊಂಡವ್ರು, ಕುಂಕುಮ ಹಚ್ಕೊಂಡವ್ರು, ಇಲ್ಲಿ ತೂತಿದ್ದವರು, ಅವನ್ನೆಲ್ಲ ನೋಡಿ ನೀ ಹಿಂದೂ ಕೇಳಿ ಜೈ ಶ್ರೀರಾಮ ಅಂತ ಮಗ ಹೋಗ್ತೀವಿ. ಅವ್ರು ಜೈ ಶ್ರೀರಾಮ ಅಂತ ಸಂಚಿತ ರೂಪಾಯಿ ಹಾಳ 30 ರೂಪಾಯಿ ಕೊಡೋ, 5 ರೂಪಾಯಿ 10 ರೂಪಾಯಿ ಏನು ಯಾರಿಗೂ ಬಿಜಾಪುರದವ್ರಿಗೆ ಏನು 5 10 ಏನು ತಿನ್ನತ್ತೀವಿ. ಎಲ್ಲರೂ ಪಾನ್ಪುರ ದುಡ್ಡುಗಾಕಂತ ಕಲಾಸ ಮಾಡ್ತೀವಿ. ಅದಕ್ಕೆ ಎಂದೂ ಚೌಕಸಿ ಮಾಡಬಾರ್ದು. ಬಡವ್ರು ಕೂತಿದ್ರ ಎಷ್ಟೋ ವಯಸ್ಸಾಗ ಹಳ್ಳಿಯಾಗಿ ಮಂದಿ ಬರ್ತಾರೆ. ನಮ್ಮ ಕೈಪೇಲೆ ಮಾಡ್ಲಕ್ಕೆ ಬಿಜಾಪುರಕ್ಕೆ ಆ ಹೆಣ್ಮಕ್ಳ ಕಡೆ ತಗೋ ವಯಸ್ಸಾದ ಮುದುಕ ಮುದುಕಿ ಕೂತಿರ್ತಾರ. ಅವ್ರ ಮಕ್ಕಳು ನೋಡ್ಕೊತಿರ್ದಿಲ್ಲ. ಅವ್ರ ಆ ಕಾಯಿಪಲ್ಯ ಮಾರಿ ಜೀವನ ಮಾಡ್ತಿರ್ತಾರ. 1 ರೂಪಾಯಿ 2 ರೂಪಾಯಿ ಹೆಚ್ಚು ಕೊಟ್ರ ಪುಣ್ಯ ಹಾಕ್ತಿರ್ತೀವಿ. ಪುಣ್ಯ ಅಪ್ಪ ನೀವು ನೋಡಿ, ನಾ ಎಲ್ಲರೂ ಹೋದಂದ್ರೆ 75 ರೂಪಾಯಿ ಕಟ್ಟಿ 100 ರೂಪಾಯಿ ಕೊಟ್ಟು ಬರ್ತೇನೆ. ನನ್ನ ತೋರ್ ಕೊಟ್ಟಾನ 25 ರೂಪಾಯಿ ಹೆಚ್ಚು ತಗೋತ ಇದು ಇಲ್ಲ ಹಾಕ್ಬೇಕು. ಯಾಕ ಪುಣ್ಯ ಹಾಕ್ಲಪ್ಪ ನಿನ್ನ ಮಕ್ಕಳಿಗೆ. ಇದು ನಮ್ಮ ಅವ್ರಿಗೆ ಕೊಟ್ರೆ ಚಿನ್ನಾಕ 25 ರೂಪಾಯಿ ಜಾರದೇ ಇಲ್ಲ. ಚಿನ್ನಾರ ಕನ್ಸ್ಬಿಟ್ರೆ ಪುಣ್ಯ ಹಾಕ್ಲೆ ಬಂದು ಮಕ್ಕಳಿಗೆ ನಮ್ಮ ಜನಾಂಗ ಹೆಂಗಂದ್ರೆ ನಾಯಿ ಇದ್ದಾಗ ನಾವು ಒಂದು ತುಕಡಿ ಹೋಗೋದ್ರೆ ಏನಾಗ್ತದೆ, ನಾಯಿ ಮನೆ ತುಂಬ ಮಕ್ಕಳಾಗಲಿ ಬಟ್ ಮಕ್ಕಳು ಆಗ್ತಾವ, ಕೈ ಹೆಚ್ಚಾಗ್ತಾವ, ನನಗೆ ಒಂದು ತುಕಡಿ ಹೆಚ್ಚಿರ್ತದೆ. ಯಾಕೆ ಏನಾಗುತ್ತೆ ಗೊತ್ತಾ, ಈ ಮನೆಯ ಮಂದಿ ತಗೊಂಡು ಹೋಗ್ಲಿ ನಾ ಹಾಲು ಕುಡಿಲಕ್ಕೆ ಅನುಕೂಲ ಆಗಿರ್ತದೆ. ಅದಕ್ಕೆ ಬಂಧುಗಳೇ, ಗಣೇಶನ ಹಬ್ಬಕ್ಕೆ ಇಟ್ಟು ಸೆಕ್ಯೂರಿಟಿ, ಪೊಲೀಸ್ ಪರ್ಮಿಷನ್ನು, ಕರೆಂಟ್ ಪರ್ಮಿಷನ್ನು, ಡಿಜೆ ಹಚ್ಚಬೇಡ್ರಿ, ಗಿಟ್ಟೆ ಹಚ್ಚರಿ, 5 ದಿವಸಕ್ಕೆ 5 ಸಲ ಶಂಕ ಹೊಡಿತಾರಲ್ಲ, ಅವ್ರಿಗೆ ಯಾವ ಕಾಯ್ದೆ ಇಲ್ಲ. ನಾ ಬಂದೆ ಅಂದ್ರೆ ಹೇಳ್ತೀನಿ ಅವ್ರಿಗೆ, ಹಿಂದಕ್ಕೆ ಯಾರು ಮೈಕ್ ಇದ್ದಿದ್ದಿಲ್ಲ ಅವಾಗ ಮಾಡ್ತಿದ್ರಲ್ಲ ನಮಾಜ. ಈಗೇನ ನೀವು ಮೈಕ್ ಹಚ್ಚಿದ್ರೆ ದೇವ್ರಿಗೆ ಹೋಗಿ ಕೇಳ್ತಾನ. ಹಂಗ 5 ಸಲ ನಿಮ್ಮ ಇದರ ಕೆಲಸ ಹತ್ಕೋರಿ ಬಿಟ್ಟು ನಮ್ಗೆ ಯಾಕೆ ತೊಂದ್ರೆ ಕೊಡ್ತೇವೆ. ನಾವು ಹೊಸ ಕಾನೂನೇ ಮಾಡ್ತೀನಿ. 75% ಅಲ್ಲಿ ಹಿಂದೂ ಹೋದಲ್ಲ, ಅಲ್ಲಿ ಮಸೂದಿಗೆ ಹಚ್ಕೊಡೋದಿಲ್ಲ, ನೋ ಪರ್ಮಿಷನ್. ಇದೇ ಏನಾಗ್ತದೆ ಕೆಲವು ಮಂದಿ ನಮ್ಮಲ್ಲಿ ಇವ ಎಲ್ಲರೇ ಆದಂಗ ನಮ್ಮ ದೇಶ ಹುಡುಗ ಪಟಗ ಭ್ರಷ್ಟಾಚಾರ ಬಂದ್ ಕರ್ನಾಟಕವನ್ನ ಹಿಂದೂ ಸಾಮ್ರಾಜ್ಯವನ್ನ ಮಾಡಿ ಛತ್ರಪತಿ ಶಿವಾಜಿ ಮಹಾರಾಜ ನಮ್ಗೆ ಆದರ್ಶ ಯಾರು? ಛತ್ರಪತಿ ಶಿವಾಜಿ ಮಹಾರಾಜ್ ಮರಾಠ ರಾಜ್ಯ ಸ್ಥಾಪನೆ ಮಾಡಲಿಲ್ಲ, ಅವ್ರು ಹಿಂದೂವಿ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿದ್ರು. ಮಹಾರಾಣಾ ಪ್ರತಾಪ್ ದಕ್ಷಿಣ ಭಾರತ ನಮ್ಗೆ ಗುರ್ತಿಲ್ಲ. ಉತ್ತರ ಭಾರತದಾಗ ಮಹಾರಾಣಾ ಪ್ರತಾಪ್ ಅಂದ್ರೆ ಇವತ್ತೇನರೇ ಅಕ್ಬರ್ ಬರೇ ಮಹಾರಾಣಾ ಪ್ರತಾಪ್ ಹೆಸರು ಹೇಳೋದನ್ನೇ ಇದು ಅಕ್ಬರ್ ಮಹಾರಾಣಾ ಪ್ರತಾಪ್ ಹೆಸರು ಹೇಳೋದನ್ನೇ ಒಳಗ ಬೈಕೊಂಡ್ಬಿಡ್ತದ. ಅಷ್ಟು ಭಯ. ಎಷ್ಟು 7 ಫೂಟ ಮಹಾರಾಣಾ ಪ್ರತಾಪ್ ಕೈಯಾಗಿನ ಕಡಗದ 8 ಕಿಲೋದು 108 ಕಿಲೋ. ಮಹಾರಾಣಾ ಪ್ರತಾಪದ ರೇಟ್ ಎಷ್ಟಿತ್ತು? 108 ಕಿಲೋ ಇತ್ತು. ಅಂತದ್ದು ಎಲ್ಲ ಆಧಾರ ಕಡೆ ನಾವೆಲ್ಲ ಇವತ್ತು ತುಂಬ ಹಚ್ಕೊಂಡಿವಿ. ದುರ್ದೈವದಿಂದ ಈ ದೇಶನಾಗ ಕೆಲವೊಂದು ಮಠಾಧೀಶರು ಜಾತ್ಯಾತೀತ ಈಶ್ವರ ಅಲ್ಲ ತೇರೋ ನಾಮ ಎಂದರೇನು ಗಾಂಧಿ ಹೇಳಬಾರ್ದು ಹೇಳಿ ನಮ್ಗೆಲ್ಲ ಹಿಂಗ ಟೆಂಡರ್ ಮಾಡಿ ಹೋಗ್ಬೇಕಾಗ್ತದೆ. ಇನ್ಯಾಗ ನಮ್ಮಲ್ಲಿ ಗಾಂಧಿ ತತ್ವ ನಡೆದಿಲ್ಲ. ನಮ್ದು ನೇತಾಜಿ ಸುಭಾಷ್ ಚಂದ್ರ ಬೋಸ್ ರಕ್ತ, ನಮ್ದು ಸರ್ದಾರ್ ವಲ್ಲಭಾಯಿ ಪಟೇಲ್ ರಕ್ತ, ನಮ್ದು ಛತ್ರಪತಿ ಶಿವಾಜಿ ಮಹಾರಾಜ ರಕ್ತ, ನಮ್ದು ಸಂಗೊಳ್ಳಿ ರಾಯಣ್ಣನ ರಕ್ತ, ನಮ್ದು ಸಂತ ಕನಕದಾಸರ ರಕ್ತ, ನಮ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ರಕ್ತ, ನಮ್ದು ನೀರಾಡಿ ಕಿತ್ತೂರು ಚೆನ್ನಮ್ಮ ರಕ್ತ, ನಮ್ದು ಮಹಾರಾಣಾ ಪ್ರತಾಪ ರಕ್ತ. ಆ ರಕ್ತದ ನೀರೇ ಇವತ್ತು ಒಬ್ಬ ಹೇಳಿದ ಮೊನ್ನೆ ರೋಡ್ನಾಗ MLA ಸಿದ್ದರಾಮಯ್ಯನವ್ರಿಗೆಲ್ಲ ಟಚ್ ಮಾಡೋದು ಮೋದಿಯವ್ರ ಮನೆ ಹೋಗ್ತೇವೆ. ನಿಂಗೆ ನಡಿಲಾಕ್ಬೋದಲ್ಲ, ಮೋದಿ ಮನೆಗೆ ಯಾವಾಗ ಹೋಗೋಣಪ್ಪ? ಹೋಗಿ ನೋಡೋಣ. ನಾವೇನು ಈ ದೇಶನ ಹಿಂದೂಗಳನ್ನು ಸೆಂಟ್ರ್ ಹಿಡಿಯತ್ತಪ್ಪ ಎಲ್ಲಿ ಅಲ್ಲಪ್ಪ. ನಿಮ್ ತಾಕತ್ತಿದ್ರೆ ಮೋದಿ ಮನೆ ಹೋಗಿ ನೋಡಿ, ನಿಮ್ ನೋಡ ನೀವೇ ಇಲ್ಲೇ ಮುಗಿಸೇ ಬರ್ತೀವಿ ಈ ದೇಶನಾಗ. ಕೆಲವ್ರ ಮಂದಿ ಹೇಳ್ತಾರ ಭಾರತದಲ್ಲಿ ಬಾಂಗ್ಲಾ ಆಗ್ತದೆ. ಕೆಲವು ದಿವಸದಾಗ ಮಕ್ಕಳ ಬಾಂಗ್ಲಾ ಮಾಡ್ಲಕ್ ಬಂದ್ರ 8 ಹೇಳದ ಸುತ್ತಲೂ ಎಲ್ಲ ಕಡೆ ಹಾಕ್ರ ನೀವು ಒಬ್ಬರು ಉಳಿದಿಲ್ಲ.
ನಾವು ತಯಾರಾಗಿವಿ. ಸಮಯ ಬಂದ ಕತ್ತಿ ಹಿಡಿಲಾಕ ನಾವು ತಯಾರಾಗಬೇಕು. ನಮ್ಮ ಮನ್ಯಾಗ ಉಳ್ಳಾಗಡ್ಡಿ ಕಟ್ಟೆ ಚಾಕು ಇಟ್ಟಿಲ್ಲ. ಭಕ್ತು ಅಂದ್ರೆ ನಮ್ಮ ಆತ್ಮರಕ್ಷಣೆಗಾಗಿ ಶಿವಾಜಿ ಮಹಾರಾಜ ಖಡ್ಗ ನಿಮ್ಗೆ ತಯಾರ ನಾವು ಮತ್ತೆ ನಿಮ್ಮಲ್ಲಿ ಟಿಪ್ಪು ಸುಲ್ತಾನ್ ಖಡ್ಗ ತಿಂದಲ್ಲಿ ತೋರ್ತಿದಲ್ಲ ಗಾಂಧಿ ಚೌಕ್ನಾಗ. ಮತ್ತೆ ನಮ್ಮಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರು, ಮಹಾರಾಣಾ ಪ್ರತಾಪರು, ವೀರಾಣಿ ಕಿತ್ತೂರು ಚೆನ್ನಮ್ಮ ಖಡ್ಗನು ನಮ್ಮಲ್ಲಿ ಅದಾವು. ಜಂಗ್ ಹತ್ತೇವ ಬಹಳ ದಿವಸ ಆಯ್ತು. ನೀರಿಂದ ಬಂದ್ರೆ ನಿಮ್ನಾಗ ಎಲ್ಲರೂ ನಿಮ್ಮ ಮನ್ಯಾಗ ತಯಾರಿದ್ರು ಇನ್ ಮುಂದೆ ಹಂಗೆ ಕಾಲ ಬರ್ತದ. ನೀವು ಉಳಿಬೇಕಾದ್ರೆ ಅನಿವಾರ್ಯವಾಗಿ ನಿಮ್ಮ ರಕ್ಷಣೆಗಾಗಿ ನಾವೇನು ಯಾರು ಹೋಗಿ ಜಗಳ ತೆಗೆದಿಲ್ಲ. ಆದ್ರೆ ನಮ್ಮ ಆತ್ಮರಕ್ಷಣೆಗಾಗಿ ಬೇಕಿಲ್ಲ. ಇನ್ನ ಬರೀ ಉಳ್ಳಾಗಡ್ಡಿ ಚಾಕು ಮನೆ ಕಟ್ಬೇಡ್ರಿ. ನಮ್ಮ ಮನೆಗೆ ಬಂದ್ರೆ ಒಂದರೆ ಒಂದು ಹೊಡೆದ್ರೆ ಇದು ಓದ್ತಾರ ಮಕ್ಕಳು ನಾವು ಯಾರು ಓದ್ತಾರ. ಇಲ್ಲೇ ನಮ್ಮ ಇದ್ರಾಗ ಇಲೆಕ್ಷನ್ದಾಗ ಎಸ್ ಹಚ್ಕೊಂಡು ಮುಂದೆ ಬಂದು ನೋಡ್ರಿ ಹಿಂದೂಗಳು ಓಟ್ ಹಾಕ್ಲಾರ್ದ ಅವಾಗ ಗುರುಗಚ್ಚಿ ನೋಡ್ರ ಎಲ್ಲ ನಿಲ್ತಿದ್ವಿ. ಇವೆಲ್ಲ ಸಂಘ ನೋಡ್ರಿ ಎಲ್ಲಿವಾಡಿ ಕಾಲ ಚಾಲು ಮಾಡ್ತೀವಿ. ಅಲ್ಲರೇ ನಾವು ಎಲ್ಲರೂ ನಾವು ಏನ್ ಮಾಡೋ ಕಾರ್ಯಕರ್ತರು ನೋಡ್ರೆ ಹಂಚಬಾರ್ದು. ಏನೋ ಆಗೋದು ನಿಮ್ಗೆ. ನೀವ್ ಏನ್ ಮಾಡ್ತೀರಿ ನಮ್ಮ ಹಿಂದೂ ಚಟ ನಾನು ಮರ್ಯಾದೆ ಐತೆ. ಶಿವಾಜಿ ಮಹಾರಾಜ ಮರ್ಯಾದೆ ಕಳ್ತಿದ್ದ ನಾವು ಸುಡುಗಾಡು ಮಾತಾಡ್ತೀನಿ. ಎದ್ರ ನಿಂತಿಲ್ವ ನಿಮ್ ಪೊಲೀಸರು ಸಾಥ್ ಕೊಡ್ತಾರ. ಅವ್ರಿಗೂ ಅವ್ರಲ್ಲಿ ಅದಿಗೂ ಇದ್ದಾಗ್ತಾನೆ. ನೀವೇ ಹೋಗೋಣ ನಾವು ಏನ್ ಮಾಡ್ಬಿಡ್ತೀವಿ. ಈ ಮಕ್ಕಳು ಬರೀ ಹಿಂಗೆ ನಾವು ಕಲ್ತ್ಕೊಂಡು ನಾವು ಇದೆ ಎಪಿಎಂಸಿ ನಿಮ್ಮವ್ರು ಬೇರೆ ಮುಂದೆ ಎಮ್.ಎಲ್.ಎ ಕೊಂಡ್ಮೇಲೆ ಗುಳಪಣ ಇನ್ನು ಹಿಂಗೆ ನಡೀದನ್ನ ಎಲ್ಲರೇ ಇದು ಮಿತಿ ಮಾಡ್ತಾರೆ ಪೊಲೀಸ್ ಇಲಾಖೆ. ಎಲ್ಲರೂ ಸೌದರ ಭಾವನೆಯಿಂದ ಹೋಗಿ 8 ಗಂಟೆಗೆ ಬೈಕನ್ನು ಬಂದ ಮಾಡಿ ಅವ್ರಿಗೆ ಹೇಳಿದ್ರು ಮಾರೆ ಅವ್ರಿಗೆ 4-5 ಸಲ ಹೋಗ್ಕೊತ ಮಾರೆ ನಿಮ್ಮ ಕಾಯ್ದೆ ಕೇಳಬೇಕು ನೋಡಿ. ಇವತ್ತು ಬಿಜಾಪುರ್ನಾಗ ನಾವು ಅವಾಜ್ ಹಾಕಿದ್ದಕ್ಕ ಇಡೀ ಕರ್ನಾಟಕದಾಗ ಡಿಜೆ ಅವಾಜ್ ಆಯ್ತು. ಇಡೀ ರಾಜ್ಯದಿಂದ ನನಗೆ ಬರ್ತಾವು ಗೌಡ ಡಿಜೆ ಪರ್ಮಿಷನ್ ಕೊಟ್ಟೇನ. PSI ಹೇಳ್ತೇನೆ ಯಾಕೆ ಸುಮ್ಮನೆ ಇಲ್ಲ ಸರ್ ಸುಮ್ಮನೆ ಮುಂದೆ ಹೋಗಿ ದಾಸರಿ ಸರ್ ಅಲ್ಲೇ ಪ್ರಾಬ್ಲಮ್. ಪಾಪ ಅವ್ರಿಗೆ ಅಭಿಮಾನ ಇರ್ತೈತೆ ಏನ್ ಮಾಡ್ಬೇಕು. ನೀವೇನ್ ಮಾಡ್ತೀರಿ ನಿಮ್ಮ ಡಿಜೆ ಮುಂದೆ ಕುಣಿದಿಲ್ಲ. ಪಾಪ ಪೊಲೀಸರು ನಿಮ್ಮ ರಕ್ಷಣೆ ಬಂದಿರ್ತಾರೆ. ಅವ್ರ ಮುಂದೆ ಪೊಲೀಸರು ಮುಂದ್ಕೊಂಡ್ರೆ ಭಾಳ ಪೊಲೀಸ್ ಏನ್ ಭಾಳ ಕಂಡಕ್ಟರ್ ಆಗ್ತಾರ. ಪುಣ್ಯಾನ್ ಕುದಿರೋ ಗಣಪತಿ ಮುಂದೆ ಕುಣಿಲಿ ಅವ್ನು ಗಣಪತಿ ಏನ್ ಹರಕತ್ತೆ ಮಕ್ಕಳ ಹಿಂಗೆ ಕಟ್ಟಿಗಳು ಅಯೋಗ್ಯ ನನ್ನ ಮಕ್ಕಳ ಏನು ಹಾಕೊಂಡು ಮಾಡ್ತಾರೆ. ನೀವು ಹೋಗೋದು ಪೊಲೀಸರು ಮುಂದೆ ಪೊಲೀಸರು ಸುಮ್ಮನೆ ಇಟ್ಟಿರ್ತಾರೆ. ಪಾಪ ಏನ್ ಹಂಗೆ ಭಾಳ ಮಾಡೋಣ ಒಂದು ಹೋಗಲ್ಲ ಗೌಡ ಪರಲಕ್ಷ ಅದೇ ಇದೇ ಮಾಡ್ಬೇಕಂತ ಗೌಡ ಗೌಡ ಪರ್ಮಿಷನ್ ಕೊಡ್ಸಿಯಪ್ಪ. 50 ರಾಮ ಮಂದಿರ ಮನಾಯಿಂದ ಹಾಡ ಬಂದ್ ಮಾಡಿದ್ರು. ಅದನ್ನ ಪರ್ಮಿಷನ್ ಕೊಡ್ಸಿದ್ರೆ ಯಾರು ಬಿಜಾಪುರದ MLA ನಾ ಟೀಚರ್ ಹೇಳಿದ ವಾಯ್ಸ್ ಬಂದು ಏನ್ ಹಚ್ಚಿದ್ರು ಯಾಕಂದ ಗಣಪತಿ 15 ದಿವಸ ಇಲ್ಲದಾಗಿ ಅವು ನಿಷೇಧಿತ ಹಾಡುಗಳನ್ನು ಹಚ್ಚಬಾರದು, ಮಸೂದಿ ಮುಂದೆ ಕುಣಿಯಬಾರದು. ನಾವು ಅಯೋಧ್ಯೆ ರಾಮ ಮಂದಿರ ಬನಂಗೆ ಹಚ್ಚುತ್ತೇವೆ, ಮಸೂದಿಗೆ ಮುಂದೆ ಕುಣಿಯುತ್ತೇವೆ, ಜೈ ಶ್ರೀರಾಮ ಅನ್ನುತ್ತೇವೆ. ನೀವು ಏನು ಕಿತ್ಕೋದಿ ಹಾಡು ಹಾಡ್ತೀವಿ. ಇದು ಹಿಂದೂಸ್ತಾನ ಐತಿ. ನಾವು ಹೇಳ್ತಿದ್ರೆ ನಮ್ಮ ಪುಣ್ಯ ಇಡೀ ಕರ್ನಾಟಕ ಡಿಜೆ ಓಪನ್ ಆಯ್ತು, ರಾಮ ಮಂದಿರದ ಹಾಡು ಓಪನ್ ಆಯ್ತು. ಇನ್ನ ಬಿಜಾಪುರದಲ್ಲಿ ಏನ್ ಮಾಡ್ಬೇಕು ಕರ್ನಾಟಕಕ್ಕ? ಇನ್ನು ನಾಗಮಂಗಲ ಕಡೆ ಆ ಕಡೆ ಹೋಗ್ತೀವಿ, ಮಂಡ್ಯ ಮೈಸೂರ. ಇನ್ನು ಆ ಕಡೆ ಹಿಂದೂಗಳಲ್ಲಿ ಅಲ್ಲಿ ಬರೀ ಜಾತಿ ಮೇಲೆ ಇಲೆಕ್ಷನ್ ಆಗ್ತಿದ್ದ. ಜಾತಿ ನೋಡುವಾರಪ್ಪ, ಧರ್ಮ ನೋಡಿ ಎಲ್ಲ ಹಿಂದೂಗಳು ಒಂದಾಗ್ರಿ. ಎಲ್ಲ ನಾವು ಏನು ಮಾಡಬೇಕು? ಬೋಲೋ ಭಾರತ್ ಮಾತಾ ಕಿ
छत्रपति शिवाजी महाराज की, राजमाता अहिल्याबाई होळकर की, सरदार वल्लभभाई पटेल ಅವರಿಗೆ, ಸ್ವಾತಂತ್ರ್ಯ ವೀರ ವಿನಾಯಕ ದಾಮೋದರ ಸಾವರ್ಕರ್ ಅವರಿಗೆ, ಲೋಕಮಾನ್ಯ ತಿಲಕರಿಗೆ, ಸ್ವಾಮಿ ವಿವೇಕಾನಂದರಿಗೆ, ಬಿಜಾಪುರದ ದಂಡದಲ್ಲಿ ಸ್ವಾಭಿಮಾನಿ ಹಿಂದೂಗಳಿಗೆ. ಯಾವುದೇ ಹೊಸ ಸುದ್ದಿಯನ್ನ ನೋಡಲು ನಮ್ಮ ಎಸ್ ನ್ಯೂಸ್ ಕರ್ನಾಟಕ ಎಕ್ಸ್ಪ್ರೆಸ್ ನ ನೋಡ್ತಾ ಇರಿ. ಹಾಗೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಬಾಜು ಇರುವ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ. ಹಾಗೆ ನಮ್ಮ ಚಾನೆಲ್ ನ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ನಡೆ ಸತ್ಯದ ಕಡೆ.